ಧರ್ಮಸ್ಥಳದ ಕೇಸ್ ಬಗ್ಗೆ ನಾನಾ ಆಯಾಮಗಳಲ್ಲಿ ತನಿಖೆ ನಡೀತಾ ಇದ್ರೆ ಇನ್ನೊಂದ್ ಕಡೆ ಎಐ ವಿಡಿಯೋ ಅನ್ನ ಹರಿಬಿಟ್ಟು ಅಪಪ್ರಚಾರದ ಕೇಸ್ ಸಂಬಂಧ ಬೆಳ್ತಂಗಡಿ ಪೊಲೀಸರಿಂದ ಯೂಟ್ಯೂಬರ್ ಸಮೀರ್ ತೀವ್ರ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಶಿವತಾಂಡವ ಶುರು ಮಾಡಿರುವಂತ ಬೆಳ್ತಂಗಡಿ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನ ಗೈತಾ ಇದ್ದಾರೆ. ಸತತ 2 ಗಂಟೆಯಿಂದಲೂ ಕೂಡ ಸಮೀರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಬರ್ತಾ ಒಂದಿಷ್ಟು ದಾಖಲೆಗಳು ಹಾಗೇನೆ ಇಬ್ರು ವಕೀಲರ ಜೊತೆಯಲ್ಲೇ ಸಮೀರ್ ಇನ್ವೆಸ್ಟಿಗೇಷನ್ ಬಂದಿರೋದು, ದಾಖಲೆಗಳ ಪರಿಶೀಲಿಸಿ ಸದ್ಯಕ್ಕೆ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಧರ್ಮಸ್ಥಳದ ಪ್ರಕರಣ ಏನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದಕ್ಕೆ ಅಥವಾ ಮುನ್ನೆಲೆಗೆ ಬರೋದಕ್ಕೆ ಈತ ಮಾಡಿದಂತ ವಿಡಿಯೋ ಕಾರಣವಾಗಿತ್ತು. ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಎಐ ಯೂಸ್ ಮಾಡಿಕೊಂಡು ಆತ ನರೇಟ್ ಮಾಡಿದಂಥ ಸ್ಟೈಲ್ ಏನಿತ್ತು ಅದು ಜನರನ್ನ ಅಟ್ರಾಕ್ಟ್ ಮಾಡಿತ್ತು. ಅಂದರೆ ಆತ ಸಾಕ್ಷಿ ಇಟ್ಕೊಂಡು ಮಾತಾಡ್ತಾ ಇದ್ದಾನ ಇಲ್ಲ ಅಂತ ಜನ ಯೋಚನೆ ಮಾಡಲಿಲ್ಲ. ಆದರೆ ಆತ ಹೇಳೋದ್ರ ಬಗ್ಗೆ ತುಂಬ ಜನ ನಂಬಿಟ್ಟಿದ್ರು, ಆತ ಹೇಳ್ತಿರೋದು ಸತ್ಯ ಇರಬೇಕು ಅಂತ ಹೇಳಿ. ಹಾಗಾಗಿ ಅಪಪ್ರಚಾರದ ಹಿನ್ನೆಲೆಯಲ್ಲಿ ಕ್ಷೇತ್ರದ ಬಗ್ಗೆ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಮಾತನಾಡಿದಂಥ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆಯನ್ನ ಸಮೀರ್ ಎದುರಿಸ್ತಾ ಇದ್ದಾನೆ. ಇನ್ನು ಧರ್ಮಸ್ಥಳದ ಬಗ್ಗೆ ಎಐ ಮೂಲಕ ಅಪಪ್ರಚಾರದ ಆರೋಪವನ್ನ ಸಮೀರ್ ಎದುರಿಸ್ತಾ ಇದ್ದಾನೆ. ಹಾಗಾದ್ರೆ ಹೇಗಿದೆ ಗೊತ್ತಾ ದೂತ ಸಮೀರ್ಗೆ ಪೊಲೀಸರ ವಿಚಾರಣೆ? ಯಾವ್ಯಾವ ಪ್ರಶ್ನೆಗಳನ್ನ ಸದ್ಯಕ್ಕೆ ಪೊಲೀಸರು ವಿಚಾರಣೆಯಲ್ಲಿ ಸಮೀರ್ಗೆ ಕೇಳಿದ್ದಾರೆ ಆ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ಲಭ್ಯವಾಗಿದೆ. ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರು ಸಮೀರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವ್ಯಾವ ಪ್ರಶ್ನೆ? ಧರ್ಮಸ್ಥಳದ ಬಗ್ಗೆ ಎಐ ಮೂಲಕ ವಿಡಿಯೋ ಮಾಡೋಕ್ಕೆ ಕಾರಣ ಏನು? ಸೊ ಫಸ್ಟ್ ಪ್ರಶ್ನೆ ಮೂಲ ಎಲ್ಲಿ ಅಂತ ಕೇಳಿದ್ದಾರೆ. 23 ನಿಮಿಷ 52 ಸೆಕೆಂಡ್ ವಿಡಿಯೋ ಎಲ್ಲಿ ಕುತ್ಕೊಂಡು ಮಾಡಿದ್ದದು? 1000 ಜನರ ರೇಪ್ ಆಗಿದೆ, ಕೊಲೆ ಮಾಡಿ ಮುಚ್ಚಾಕಿದ್ದಾರೆ ಅಂತೆಲ್ಲ ಹೇಳಿದ್ದು ಯಾಕೆ? ಯಾವ್ಯಾವ ಸಾಕ್ಷಿಗಳ ಆಧಾರದ ಮೇಲೆ ಈ ವಿಡಿಯೋನ್ನ ಮಾಡಲಾಗಿದೆ? ವಿಷಯಗಳನ್ನ ಪ್ರಸ್ತಾಪ ಮಾಡಲಾಗಿದೆ. ಧರ್ಮಸ್ಥಳದ ಬಗ್ಗೆನೇ ವಿಡಿಯೋ ಮಾಡಿದ ಕಾರಣಗಳೇನು? ಮತ್ತೆ ಆತ ಒಂದು ಪ್ರಚೋದನೆಯನ್ನ ಕೊಟ್ಟಿರ್ತಾನೆ, ಜನ ಬೀದಿಗಿಳಿದು ಪ್ರತಿಭಟಿಸಿ ಅಂತ ಯಾವ ಆಧಾರದಲ್ಲಿ ಕರೆ ಕೊಟ್ಟೆ ನೀನು ಅಂತ ಕೇಳಿದ್ದಾರೆ. ವಿಡಿಯೋವನ್ನ ತಯಾರು ಮಾಡಿದ್ಯಾರು, ಅಪ್ಲೋಡ್ ಮಾಡಿದ್ಯಾರು ಸೋಷಿಯಲ್ ಮೀಡಿಯಾಗೆ? ದೂತ ಯೂಟ್ಯೂಬ್ ಚಾನೆಲ್ ಜೊತೆ ನಿಮ್ಮ ಸಂಬಂಧ ಏನು? ವಿಡಿಯೋ ಯಾರು ಚಿತ್ರೀಕರಣ ಮಾಡಿದ್ರು? ಹೇಗೆ ಎಡಿಟ್ ಮಾಡಲಾಯಿತು? ವಿಡಿಯೋದಲ್ಲಿ ಹೇಳಿದಂಥ ವಿಷಯಗಳಿಗೆಲ್ಲ ಏನು ಸಾಕ್ಷಿಗಳಿವೆ? ವಿಡಿಯೋ ಅಪ್ಲೋಡ್ ಮಾಡಿದ ಮೊಬೈಲ್ ಮತ್ತೆ ಕಂಪ್ಯೂಟರ್ ಎಲ್ಲಿದೆ? ಯೂಟ್ಯೂಬ್ ಚಾನೆಲ್ನ ಲಾಗಿನ್ ವಿವರಗಳು ಯಾರ ಹತ್ರ ಇದೆ? ನೀವು ವಿಡಿಯೋ ಮಾಡೋದಕ್ಕೆ ನಿಮಗೆ ಪ್ರೇರೇಪಣೆ ಯಾರಾದರೂ ಕೊಟ್ರಾ? ಹೇಳಿ ಮಾಡಿಸಿದ್ರಾ? ಇನ್ಫ್ಲೂಯೆನ್ಸ್ ಏನಾದರೂ ಇದೆಯಾ ಅಂತ ಕೇಳಿದ್ದಾರೆ. ಇನ್ನು 2018ರ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಎಐ ಮೂಲಕ ನಕಲಿ ಚಿತ್ರ ವಿಡಿಯೋ ಸೇರಿಸಿದಂಥ ಉದ್ದೇಶ ಏನು? ವಿಡಿಯೋ ಮಾಡೋದಕ್ಕೆ, ಹಂಚೋದಕ್ಕೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಶೇರ್ ಮಾಡೋದಕ್ಕೆ ಹಣ ಕೊಟ್ಟಿದ್ದಾರಾ ಯಾರಾದರೂ? ವಿಡಿಯೋ ವೈರಲ್ ಆದಮೇಲೆ ನಿಮ್ಮನ್ನ ಯಾರ್ಯಾರ ಸಂಪರ್ಕ ಮಾಡಿದ್ರು? ಯಾರೆಲ್ಲ ಬಂದು ನಿಮಗೆ ನಮ್ಮ ಬೆಂಬಲ ನಿಮಗಿದೆ ಅಂತ ಹೇಳಿದ್ರು, ಅಭಿನಂದನೆ ಸಲ್ಲಿಸಿದ್ರು? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಈಗ ಪೊಲೀಸರು ಸಮೀರ್ಗೆ ಕೇಳಿದ್ದಾರೆ ಅಂತೇಳಿ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಕಳೆದ 2 ಗಂಟೆಗಳಿಂದ ನಿರಂತರವಾಗಿ ಪೊಲೀಸರು ಪ್ರಶ್ನೆಗಳನ್ನ ಸಮೀರ್ಗೆ ಕೇಳ್ತಿದ್ದಾರೆ. ಯಾವೆಲ್ಲ ಪ್ರಮುಖ ಪ್ರಶ್ನೆಗಳನ್ನ ಅವ್ರು ಕೇಳಿದ್ದಾರೆ? ಮತ್ತೆ ಬರುವಾಗ ಸಮೀರ್ ನಾವು ದೃಶ್ಯಗಳಲ್ಲಿ ಗಮನಿಸಿದ್ವಿ, ಒಂದಿಷ್ಟು ದಾಖಲೆ ಮತ್ತೆ ವಕೀಲರ ಜೊತೆನೆ ಬಂದಿದ್ರು, ಅದಕ್ಕೆಲ್ಲ ಪ್ರಾಪರ್ ಆಗಿ ಆನ್ಸರ್ ಮಾಡ್ತಾ ಇದ್ದಾನಂತ ಏನ್ ಮಾಹಿತಿ ಸಿಗ್ತಾ ಇದೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಸದ್ಯಕ್ಕೆ ಬೆಳ್ತಂಗಡಿಯ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಸಮೀರ್ನ ವಿಚಾರಣೆ ಆಗ್ತಾ ಇರುವಂತದ್ದು. 2 ಗಂಟೆಗಳಿಂದಲೂ ಕೂಡ ಅಷ್ಟೇ ಸಮೀರ್ಗೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಸಮೀರ್ 23 ನಿಮಿಷದ 52 ಸೆಕೆಂಡ್ ಒಂದು ವಿಡಿಯೋ ಏನ್ ಬಿಟ್ಟಿದ್ದ, ಆ ಒಂದು ವಿಡಿಯೋದಲ್ಲಿ ಧರ್ಮಸ್ಥಳಕ್ಕೆ ಅಪಮಾನ ಮಾಡುವಂತದ್ದಾಗಿರ್ಬೋದು, ಒಂದಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿರುವಂತದ್ದು, ಜೊತೆಗೆ ದಂಗೆ ಹೇಳ್ಬೇಕು ಎಲ್ಲರೂ, ಈಗಲಿಂದ ಶಿವತಾಂಡವ ಅನ್ನುವಂಥದ್ದು ಶುರುವಾಗ್ತಿದೆ ಅನ್ನುವಂಥ ಒಂದಷ್ಟು ವಿಡಿಯೋದಲ್ಲಿ ವಿಚಾರಗಳನ್ನ ಆತ ಹೇಳಿದ್ದ. ಆ ಒಂದು ವಿಚಾರಗಳಿಗೆ ಪೂರಕ ಎಂಬಂತೆ ನಿಮ್ಮ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳಾದ್ರೂ ಏನು, ನಿಮ್ಮ ಬಳಿ ಏನ್ ದಾಖಲಾತಿಗಳಿದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ಒಂದು ಕಾರಣಕ್ಕೋಸ್ಕರನೇ ಸಮೀರ್ SIT ಅಂದ್ರೆ ಬೆಳ್ತಂಗಡಿಯಲ್ಲಿರುವಂತಹ
ಕಚೇರಿಗೆ ಹೋದಂತ ವೇಳೆಯಲ್ಲಿ ಒಂದು ಫೈಲ್ ಅನ್ನು ಕೂಡ ಅಷ್ಟೇ ಗಮನಿಸಿದ್ವಿ. ಅದಕ್ಕೆ ಪೂರಕವಾದಂತ ಎಲ್ಲಾ ರೀತಿಯಂತ ದಾಖಲಾತಿಗಳನ್ನು ಕೂಡ ಅಷ್ಟೇ ತಗೊಂಡು ಹೋಗ್ತಾನೆ. ಒಂದಷ್ಟು ಪೇಪರ್ನ ಕಟ್ಟಿಂಗ್ಸ್ ಆಗಿರ್ಬೋದು, ಇದನ್ನು ಕೂಡ ಅಷ್ಟೇ ಆತ ದಾಖಲೆಗಳ ರೂಪದಲ್ಲಿ ಈಗಾಗಲೇ ಬೆಳ್ತಂಗಡಿ ಪೊಲೀಸರಿಗೆ ಕೊಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡಿಕೊಂಡೇ ಬಂದಿರುವಂತದ್ದು. ಇನ್ನು ಪ್ರಮುಖವಾಗಿ ಸಮೀರ್ ಬಂದಂತಹ ವೇಳೆಯಲ್ಲಿ ಕೂಡ ಅಷ್ಟೇ 4 ಜನ ವಕೀಲರು, ಯಾಕಂದ್ರೆ ಒಬ್ಬರಲ್ಲ ಇಬ್ಬರಲ್ಲ 4 ಜನ ಅಡ್ವೊಕೇಟ್ಸ್ ನ ಜೊತೆಯಾಗಿ ಬಂದಿರುವಂತದ್ದು. ಈಗಾಗಲೇ ಆ ವಿಡಿಯೋ ಮಾಡಿರುವಂತಹ ಇಂದಿನ ಉದ್ದೇಶವಾದ್ರೂ ಏನು, ಯಾರಾದ್ರೂ ಆ ಒಂದು ವಿಡಿಯೋವನ್ನ ಮಾಡೋದಕ್ಕೆ ನಿಮಗೆ ಪ್ರಚೋದನೆಯನ್ನ ಮಾಡಿದ್ರ, ಮತ್ತು ಆ ಒಂದು ವಿಡಿಯೋ ಮಾಡಿದಂತಹ ಬಳಿಕ AI ಜನರೇಟೆಡ್ ಆಗಿ ಅಪ್ಲೋಡ್ ಮಾಡೋದಕ್ಕೆ ಯಾರಾದ್ರೂ ನಿಮಗೆ ಹಣದ ಆಮಿಷವನ್ನೇನಾದ್ರೂ ಒಡ್ಡಿದ್ರ, ಅಥವಾ ನಿಮ್ಮ ಉದ್ದೇಶವಾದ್ರೂ ಏನು ಅನ್ನುವಂಥ ಈ ರೀತಿಯಂತ ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಅಷ್ಟೇ ಸದ್ಯಕ್ಕೆ ಸಮೀರ್ಗೆ ಕೇಳ್ತಾ ಇರುವಂತದ್ದು. ಅದಕ್ಕೆ ಸುದೀರ್ಘವಾದಂತಹ ಒಂದು ಉತ್ತರವನ್ನು ಕೂಡ ಈಗಾಗಲೇ ಸಮೀರ್ ಕೂಡ ಅಷ್ಟೇ ಕೊಡ್ತಾ ಇದ್ದಾನೆ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಒಂದಷ್ಟು ಈ ಹಿಂದೆ ಒಂದಷ್ಟು ಯೂಟ್ಯೂಬ್ಗಳಲ್ಲಿ ಬಂದಂತಹ ವಿಡಿಯೋಸ್ ಆಗಿರ್ಬೋದು, ಮತ್ತು ಒಂದಷ್ಟು ಲೋಕಲ್ ಪೇಪರ್ ನಲ್ಲಿ ಬಂದಂತಹ ಒಂದು ಕ್ಲಿಪ್ ಆಗಿರ್ಬೋದು, ಇದನ್ನು ಕೂಡ ಆತ ಸಂಗ್ರಹ ಮಾಡ್ಕೊಂಡು ಬಂದು ನಾನು ಯಾವ ಕಾರಣಕ್ಕೋಸ್ಕರ ಈ ರೀತಿಯಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟೆ ಅನ್ನುವಂಥದ್ದಕ್ಕೆ ಆತ ಒಂದಷ್ಟು ದಾಖಲಾತಿಗಳನ್ನು ಕೂಡ ಈಗಾಗಲೇ ಬೆಳ್ತಂಗಡಿಯ ಪೊಲೀಸರಿಗೆ ನೀಡ್ತಾ ಇರುವಂತದ್ದು. ಬಹುತೇಕ ಇನ್ನೊಂದು ಅರ್ಧ 1 ಗಂಟೆಯಲ್ಲಿ ಸಮೀರ್ನ ಎನ್ಕ್ವೈರಿ ಎಂಡ್ ಆಗುವಂತಹ ಸಾಧ್ಯತೆ ಇರುವಂತದ್ದು. ಬಹುತೇಕ ಆತನನ್ನ ಬಂಧನ ಕೂಡ ಮಾಡೋದಿಲ್ಲ, ಯಾಕಂದ್ರೆ ಆತನನ್ನ ಬಂಧಿಸಿ ವಿಚಾರಣೆ ಮಾಡಬೇಕು ಅನ್ಕೊಂಡಿದ್ರೆ, ಆದ್ರೆ ಆತ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿರುವಂತಹ ಕಾರಣಕ್ಕೋಸ್ಕರ ಆತನನ್ನ ಬಂಧನ ಮಾಡೋದಿಲ್ಲ, ಬದಲಾಗಿ ವಿಚಾರಣೆಯನ್ನ ಅಷ್ಟೇ ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಇವತ್ತಿನ ವಿಚಾರಣೆ ತನಿಖಾಧಿಕಾರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ ಅಂತಂದ ವೇಳೆಯಲ್ಲಿ ಮತ್ತೊಂದು ದಿನ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ಕೊಡುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಕಳೆದ 2 ಗಂಟೆಗಳಿಂದಲೂ ಕೂಡ ಅಷ್ಟೇ ನಿರಂತರವಾದಂತಹ ಇಂಟ್ರಾಗೇಷನ್ ಸಮೀರ್ಗೆ ಮಾಡ್ತಾ ಇರುವಂತದ್ದು. ಮತ್ತು ಆ ಒಂದು 23 ನಿಮಿಷದ 52 ಸೆಕೆಂಡ್ ನ ವಿಡಿಯೋ ಇರುತ್ತೆ. ಆ ಒಂದು ವಿಡಿಯೋದಲ್ಲಿರುವಂತಹ ಪ್ರತಿಯೊಂದು ಹೇಳಿಕೆಗೂ ಪ್ರತಿಯೊಂದು ಮಾತಿಗೂ ಕೂಡ ಅಷ್ಟೇ ಈಗ ಉತ್ತರವನ್ನ ಕೊಡುವಂತಹ ಸ್ಥಿತಿ ಇವತ್ತು ಸಮೀರ್ಗೆ ಎದುರಾಗಿದೆ. ಇನ್ನೊಂದೇನು ಅಂತಂದ್ರೆ, ಆತ 23 ನಿಮಿಷದ ವಿಡಿಯೋ ಏನಿತ್ತು, ಆ ಒಂದು ವಿಡಿಯೋನು ಕೂಡ ಅಷ್ಟೇ ಪ್ಲೇ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಆತನಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ 23 ನಿಮಿಷದ 52 ಸೆಕೆಂಡ್ ಕೂಡ ಅಷ್ಟೇ ಪ್ಲೇ ಮಾಡ್ತಾ ಇರುವಂತಹದ್ದು. ಆತ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಮಾತಾಡಿರುವಂತಹದ್ದು, ಒಂದಷ್ಟು ಜನ ಹೆಸರುಗಳನ್ನ ಕೂಡ ಉಲ್ಲೇಖವನ್ನ ಮಾಡಿ ಮಾತನಾಡಿದ್ದಾನೆ. ಜೊತೆಗೆ ಪ್ರಮುಖವಾಗಿ ದಂಗೆ ಹೇಳಬೇಕು ಅನ್ನುವಂತ ಒಂದು ಪದವನ್ನ ಆತ ಬಳಸಿದಾನಲ್ಲ, ಈ ಒಂದು ಪದದ ಹಿಂದಿನವಾದ ಉದ್ದೇಶವಾದ್ರೂ ಏನು, ಯಾಕೆ ಈ ರೀತಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಧರ್ಮದ ವಿರುದ್ಧವಾಗಿ ನೀನು ಮಾತನಾಡ್ತಿರುವಂತದ್ದ, ಅಥವಾ ಹಿಂದೂ ಮುಸ್ಲಿಂ ರೀತಿಯಲ್ಲಿ ಏನಾದ್ರೂ ಬಿಂಬಿಸುವಂತ ಒಂದು ಕೆಲಸ ಇದಾಗ್ತಿದ್ಯಾ ಅನ್ನಂತ ಈ ಎಲ್ಲಾ ಲೆಕ್ಕಾಚಾರದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬಹುತೇಕ ಸಮೀರ್ನ ವಿಚಾರಣೆ ಅಂತ್ಯ ಆಗುತ್ತೆ. ಅಂತ್ಯ ಆದಂತ ಬಳಿಕ ಆತ ಮಾಧ್ಯಮದವರಿಗೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನ ಅಥವಾ ಏನು ಅನ್ನುವಂಥದ್ದನ್ನು ಕೂಡ ಅಷ್ಟೇ ನಾವು ನೋಡ್ಬೇಕಾಗಿರುತ್ತೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮಂಜು, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಇನ್ನು ಬೆಳ್ತಂಗಡಿ ಪೊಲೀಸರ ಪ್ರಶ್ನೆಗಳಿಗೆ ಸಮೀರ್ ಉತ್ತರ ಏನಾಗಿತ್ತು ಅನ್ನೋ ಮಾಹಿತಿನೂ ನ್ಯೂಸ್ 18ಗೆ ಲಭ್ಯವಾಗಿದೆ. ಬೆಳ್ತಂಗಡಿ ಪೊಲೀಸರು ಆತ ಮಾಡಿರುವಂತಹ ವಿಡಿಯೋ ಪ್ಲೇ ಮಾಡಿ ಪ್ರತಿ ಸೆಕೆಂಡಿನ ಬಗ್ಗೆನೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ರೆ, ಈತ ದೂತ ಸಮೀರ್ ತಬೀಬಾಗಿದ್ದಾನೆ. ಊಹೆಗೂ ಮೀರಿದ ಪ್ರಶ್ನೆಗಳನ್ನ ಕೇಳಿಸ್ಕೊಂಡು ಶಾಕ್ಗೆ ಒಳಗಾಗಿದ್ದಾನೆ. ದಾಖಲೆ ನೀಡೋದಕ್ಕೆ, ಸಾಕ್ಷ್ಯವನ್ನ ತೋರಿಸೋದಕ್ಕೆ ಅಥವಾ ಹೇಳೋದಕ್ಕೆ ತಡವರಿಸ್ತಾ ಇದ್ದಾನೆ ಸಮೀರ್. ಯಾರೋ ಹೇಳಿದ ಕಥೆಗಳನ್ನ ಕೇಳಿ ನಾನು ವಿಡಿಯೋ ಮಾಡಿದ್ದೆ, ಬೇರೆಯವ್ರು ಹೇಳಿದ್ದನ್ನ ಕೇಳಿ ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ, ನನಗೆ ಬೇರೆ ಏನೂ ಗೊತ್ತಿಲ್ಲ ಅಂತ ಸಮೀರ್ ಹೇಳ್ತಾ ಇದ್ದಾನಂತೆ ಪೊಲೀಸರ ಮುಂದೆ. ಆಗಲೇ ಏನೆಲ್ಲ ಪ್ರಮುಖ ಪ್ರಶ್ನೆಗಳನ್ನ ಆತನಿಗೆ ಕೇಳಲಾಗಿದೆ ಅನ್ನೋ ಕುರಿತಂತೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ನಿನ್ಗೆ ಯಾರಾದರೂ ಹಣ ಕೊಟ್ಟಿದ್ದಾರಾ, ಯಾರ ಸಂಪರ್ಕ ಮಾಡಿದ್ರು, ಹೆಂಗ್ ವಿಡಿಯೋ ಮಾಡಿದೆ, ಇದೆಲ್ಲ ಪ್ರಶ್ನೆಗಳನ್ನು ಕೇಳಿದಾಗ ಯಾರೋ ಭಾಷಣ ಮಾಡಿದ್ದು ಅಥವಾ ವಿಡಿಯೋ ಮಾಡಿದ್ದು ನೋಡಿ ನಾನು ಅದನ್ನ ಮಾಡಿದೆ ಅಂತ ಆತ ಹೇಳ್ಕೊಂಡಿದ್ದಾನೆ, ತಬ್ಬಿಬ್ಬಾಗ್ತಾ ಇದ್ದಾನೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ ಸೋಷಿಯಲ್ ಮೀಡಿಯಾವನ್ನ ಬಹಳ ಎಫೆಕ್ಟಿವ್ ಆಗಿ ಸಮೀರ್ ಯೂಸ್ ಮಾಡ್ಕೊಂಡಿದ್ದ. ಯಾಕಂದ್ರೆ ಆತ ಮಾಡಿದಂಥ ವಿಡಿಯೋ, ಆತನ ನರೇಷನ್ ಸ್ಟೈಲ್ ಏನಿತ್ತು ಜನರಿಗೆ ತುಂಬಾ ಇಷ್ಟವಾಗಿತ್ತು. ತುಂಬಾ ಜನ ಅದನ್ನ ಸತ್ಯ ಅಂತಾನು ನಂಬಿದ್ರು ಕೂಡ. ಸೊ ಆತನಿಗೆ ಕಂಟೆಂಟ್ ಎಲ್ಲಿ ಸಿಕ್ತು, ಸಾಕ್ಷಿ ಏನು ಅಂತ ಕೇಳಿದಾಗ ಏನು ಉತ್ತರ ಕೊಡ್ತಾ ಇದ್ದಾನಂತೆ? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದ್ರೆ ಇವತ್ತು ಸಮೀರ್ ಬಂದಂತಹ ವೇಳೆಯಲ್ಲೂ ಕೂಡ ಅಷ್ಟೇ ಬಹುತೇಕ ನನ್ನ ವಿಡಿಯೋ ಬಗ್ಗೆ ಒಂದಷ್ಟು 4-5 ಪ್ರಶ್ನೆಗಳನ್ನ ಕೇಳ್ತಾರೆ. ನಾನು ಉತ್ತರ ಈಸಿಯಾಗಿ ಕೊಟ್ಟು ಹೋಗ್ಬೋದು. ಯಾಕಂದ್ರೆ ನನಗೆ ಕಂಟೆಂಟ್ ಸಿಕ್ಕಿರುವಂತದ್ದು ಪಬ್ಲಿಕ್ ಮಾತಾಡ್ತಿದ್ರು, ಆ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನ ಪ್ರಸ್ತಾಪ ಮಾಡಿದೆ ಅನ್ನುವಂಥದ್ದು ಈಸಿಯಾಗಿ ಹೇಳೋಗೋಣ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಮೀರ್ ಬಂದಿದ್ದ. ಆದ್ರೆ ಇದು ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇರುವಂತದ್ದು. ಯಾಕಂದ್ರೆ ತನಿಖಾಧಿಕಾರಿಗಳು ಈಗ ಕೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಆ 23 ನಿಮಿಷದ 52 ಸೆಕೆಂಡ್ ನ ವಿಡಿಯೋನು ಕೂಡ ಅಷ್ಟೇ ಪ್ಲೇ ಮಾಡ್ತಾ ಇರುವಂತದ್ದು. ಪ್ಲೇ ಮಾಡ್ತಾರೆ, ಅದರ ಬಗ್ಗೆ ಏನ್ ಹೇಳ್ತೀಯಾ ಅಂತ ಹೇಳ್ತಾರೆ. ಮತ್ತೊಂದು 30 ಸೆಕೆಂಡ್ ಪ್ಲೇ ಮಾಡ್ತಾರೆ, ಆ ಒಂದು 30 ಸೆಕೆಂಡ್ ಎಕ್ಸ್ಪ್ಲನೇಷನ್ ಕೊಡು ಅಂತ ಹೇಳ್ತಾರೆ. ಈ ರೀತಿಯಾಗಿ ಆತನನ್ನ ಇಂಟ್ರಾಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಆತನು ಕೂಡ ಅಷ್ಟೇ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಒಂದಷ್ಟು ತಡಬಾಯಿಸುವಂತ ಒಂದು ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಯಾರು ಹೇಳಿದ್ರು, ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತಂದಾಗ ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳು ನಿನ್ನ ಬಳಿ ಇರಬೇಕು. ನೀನು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ, ಅದಕ್ಕೆ ದಾಖಲಾತಿ ಕೊಡು ಅಂತ ಕೇಳಿದಾಗ ಆತ ಒಂದಷ್ಟು ಪೇಪರ್ ಕಟ್ಟಿಂಗ್ಸ್ ಆಗಿರ್ಬೋದು, ಬೇರೆಯವರು ಯಾರಾದೋ ಒಂದು ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿರುವಂತದ್ದಾಗಿರ್ಬೋದು, ಇದನ್ನ ಆತ ಮುಂದೆ ಇಡುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಇದನ್ನ
ಅದನ್ನು ಕೂಡ ಅಷ್ಟೇ ಕ್ರಾಸ್ ಪ್ರಶ್ನೆಗಳನ್ನ ಕೇಳ್ತಾ ಇರುವಂತಹದ್ದು. ಜೊತೆಗೆ ನಿನಗೆ ಉದ್ದೇಶವಾದ್ರೂ ಏನಿತ್ತು, ಜೊತೆಗೆ ನಿನ್ಗೆ ಯಾರಿಗಾದ್ರೂ ಹೇಳಿ ಕಳಿಸಿದ್ರ, ಯಾಕಂದ್ರೆ ನಿನ್ನ ಹತ್ರ ದಾಖಲೆ ಇಲ್ಲ ಅಂತಂದಾಗ ಅವ್ರು ಹೇಳಿರೋ ಮಾತನ್ನ ಹೇಗೆ ನಂಬದೆ ನೀನು ಅನ್ನುವಂಥ ಒಂದಷ್ಟು ಕ್ರಾಸ್ ಪ್ರಶ್ನೆಗಳನ್ನು ಕೂಡ ಅಷ್ಟೇ ಈಗಾಗಲೇ ತನಿಖಾಧಿಕಾರಿಗಳು ಕೇಳ್ತಾ ಇರುವಂತದ್ದು. ಜೊತೆಗೆ ವಕೀಲರನ್ನ ಬಿಟ್ಟಿಲ್ಲ, ಯಾಕಂದ್ರೆ ವಕೀಲರನ್ನು ಕೂಡ ಅಷ್ಟೇ ತನಿಖೆ ಸಂದರ್ಭದಲ್ಲಿ ನೀವು ದೂರ ಇರಿ ಅಂತ ಹೇಳಿದ್ರು. ಕೇವಲ ಸಮೀರ್ ಮತ್ತು ತನಿಖಾಧಿಕಾರಿ ಮತ್ತೋರ್ವ ಅದನ್ನ ದಾಖಲೆ ಮಾಡ್ಕೊಳ್ಳುವಂಥದ್ದು, ಯಾಕಂದ್ರೆ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲೆ ಮಾಡ್ಕೊಂತಿದ್ದಾರೆ. ನಾಳೆ ದಿನ ಬೇರೆ ರೀತಿಯಲ್ಲಿ ಇದನ್ನು ತಿರುಗಿಸಬಹುದು ಅಥವಾ ನನ್ನ ಮೇಲೆ ಪ್ರೆಷರ್ ಮಾಡಿದ್ರು, ಇದೇ ರೀತಿ ಸ್ಟೇಟ್ಮೆಂಟ್ ಕೊಡು ಅಂತಂದ್ರು ಅಂತ ಹೇಳ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಚಿತ್ರೀಕರಣವನ್ನು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಆತ ತನಿಖಾಧಿಕಾರಿ ಏನ್ ಪ್ರಶ್ನೆಯನ್ನ ಕೇಳ್ತಾರೆ, ಜೊತೆಗೆ ಈ ಒಂದು ಆರೋಪಿ ಸ್ಥಾನದಲ್ಲಿರುವಂತಹ ಸಮೀರ್ ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ವಿಡಿಯೋ ಚಿತ್ರೀಕರಣವನ್ನು ಮಾಡ್ಕೊಂಡಿರುವಂತದ್ದು. ಒಂದಷ್ಟು ದಾಖಲಾತಿಗಳು ತಂದಿರುವಂತದ್ದು ನಾವು ಕೂಡ ನೋಡಿದ್ವಿ. ಆ ದಾಖಲಾತಿಗಳನ್ನ ಪ್ರೊವೈಡ್ ಮಾಡಿದರೆ ಅದು ಬಿಟ್ಟು ಹೊರತಾಗಿ ಆತ ಹೇಳಿರುವಂತಹ ವಿಡಿಯೋದಲ್ಲಿನ ಸ್ಟೇಟ್ಮೆಂಟ್ ಏನಿದೆ ಆ ಒಂದು ಸ್ಟೇಟ್ಮೆಂಟ್ಗೆ ತಕ್ಕಂತೆ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಲು ಮುಂದಾಗಿರುವಂತದ್ದು. ಯಾರು ಹೇಳಿರಬಹುದು, ಯಾರಾದರೂ ಈತನ ಹಿಂದೆ ಇದ್ದಾರಾ, ಮತ್ತು ಆ ವಿಡಿಯೋ ಎಲ್ಲಿ ಎಡಿಟ್ ಮಾಡಿದ್ದಲ್ಲಿ, ಹೇಗೆ ಜನರೇಟ್ ಮಾಡಿದ್ದಲ್ಲಿ, ಯಾವ ಸಿಸ್ಟಮ್ನಲ್ಲಿ, ಈ ರೀತಿ ಅಂತ ಒಂದಷ್ಟು ಕ್ರಾಸ್ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಅಥವಾ ನಿನ್ಗೇನಾದ್ರೂ ಯೂಟ್ಯೂಬ್ ನಡೆಸೋದಕ್ಕೆ ಒಂದು ಸಂಸ್ಥೆ ಏನಾದರೂ ಇಟ್ಕೊಂಡಿದ್ಯಾ, ಅಥವಾ ಮನೆಯಲ್ಲಿ ಏನಾದರೂ ಎಡಿಟ್ ಮಾಡ್ತಾರಾ, ಎಡಿಟ್ ಮಾಡುವಂಥವ್ರು ಯಾರಾದರೂ ಬೇರೆಯವರು ಇದ್ದಾರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಕೇಳ್ತಾ ಇರುವಂಥದ್ದು. ಈ ಪ್ರತಿಯೊಂದಕ್ಕೆ ಒಂದಷ್ಟು ಉತ್ತರ ಕೊಡ್ತಿದ್ದಾನೆ, ಮತ್ತೊಂದಕ್ಕೆ ಸುದೀರ್ಘವಾದಂಥ ಪ್ರಶ್ನೆಗಳು ಕೇಳ್ತಿರೋದ್ರಿಂದ ತಡಬಾಯಿಸುವಂಥ ಒಂದು ಕೆಲಸವನ್ನು ಕೂಡ ಸಮೀರ್ ಮಾಡ್ತಾ ಇರುವಂಥದ್ದು. ಬಹುತೇಕ ನೋಡ್ಬೇಕು, ಇನ್ನೊಂದು ಮುಕ್ಕಾಲು ಅವರಲ್ಲಿ ಎನ್ಕ್ವೈರಿ ಮುಗಿಯುತ್ತೆ. ಎನ್ಕ್ವೈರಿ ಮುಗಿದಿದ್ದಾದಂಥ ಬಳಿಕ ಆತ ಯಾವ ರೀತಿ ಅಂತ ರಿಯಾಕ್ಷನ್ ಅನ್ನು ಕೊಡ್ತಾನೆ, ತನಿಖಾಧಿಕಾರಿಗಳು ಕೇಳುವಂತ ಪ್ರಶ್ನೆಗಳ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಡ್ತಾನೆ, ಅಥವಾ ಯಾವುದೇ ರೀತಿಯಂತ ಮಾಧ್ಯಮಕ್ಕೆ ಸ್ಟೇಟ್ಮೆಂಟ್ ಕೊಡದೆ ಹಾಗೆ ಹೋಗ್ತಾನೆ ಅನ್ನುವಂಥ ಇದನ್ನು ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಶರ್ಮಿತಾ, ಒಂದ್ ಕಡೆ ಅಪಪ್ರಚಾರದ ಆರೋಪ ಇರೋದ್ರಿಂದ ಇಲ್ಲೇನಾದ್ರೂ ತನಿಖಾಧಿಕಾರಿಯ ವಿವೇಚನೆಗೆ ಏನಾದ್ರೂ ಇರುತ್ತಾ? ಅಂದ್ರೆ ಈತ ಹೇಳದಂತ ಉತ್ತರ ಸರಿಯಾಗಿಲ್ಲ, ಆತನನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನಗಳೇನಾದ್ರೂ ಪಾಸಿಬಿಲಿಟೀಸ್ ಇದೆಯಾ? ಅದ್ರ ಜೊತೆಯಲ್ಲಿ ಮಂಜು, ಆ ವಿಡಿಯೋ ಮಾಡಿದ್ದೊಂದು ಹಂತ ಆದ್ರೆ ಅದ್ರ ನೆಕ್ಸ್ಟ್ ಒಂದು ಹಂತ ಇದೆಯಲ್ಲ, ಅಂದ್ರೆ ಜನ ಈತನ ವಿಡಿಯೋವನ್ನ ನೋಡಿದ್ದು, ನಂಬಿದ್ದು ಕೆಲವರು, ಅದ್ರ ಜೊತೆಯಲ್ಲಿ ಬೇರೆ ಹೋರಾಟಗಾರರು ಈತನನ್ನ ಹುಡುಕೊಂಡು ಬಂದಿದ್ದು, ಒಂದು ಗುಂಪಾಗಿ ಸೇರ್ಕೊಂಡಿದ್ದು, ಆ ಬೆಳವಣಿಗೆನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಶರ್ಮಿತಾ, ಇಲ್ಲಿ ಪ್ರಮುಖವಾಗಿ ಆ ವಿಡಿಯೋವನ್ನ ಎಲ್ಲಿ ಮಾಡಿದ್ದು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಕೇಳ್ತಾರೆ. ವಿಡಿಯೋ ಚಿತ್ರೀಕರಣ ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ಜೊತೆಯಲ್ಲಿ ಯಾರಿದ್ರು, ಅಥವಾ ಯಾರಾದ್ರೂ ನಿನಗೆ ಹೇಳ್ತಿದ್ರ, ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಪಾಯಿಂಟ್ ಅನ್ನ ಮಾತಾಡಬೇಕು ಅಂತ ಯಾರಾದ್ರೂ ಹೇಳ್ಕೊಳ್ತಿದ್ರ, ಅಥವಾ ನಿನ್ನ ಸ್ವಂತ ವಿವೇಚನೆಯಿಂದಾಗಿ ನೀನು ಮಾತನಾಡಿರುವಂತದ್ದ, ಅಥವಾ ನೀನು ಮಾತನಾಡಿರುವಂತದ್ದಕ್ಕೆ ಏನಾದ್ರೂ ಡಾಕ್ಯುಮೆಂಟ್ ಇದೆಯಾ, ಅಥವಾ ಯಾರಾದ್ರೂ ಹೇಳಿರುವಂತದ್ದಕ್ಕೆ ಏನಾದ್ರೂ, ಅಂದ್ರೆ ಈಗ ಆತ ಹೇಳ್ತಿರುವಂತದ್ದು ಅಂತ ಒಂದಷ್ಟು ಪೇಪರ್ ಕಟ್ಟಿಂಗ್ಸ್ ತಂದಿರುವಂತದ್ದು ಏನಂತಂದ್ರೆ ಈ ರೀತಿಯಾಗಿ ಪೇಪರ್ ನಲ್ಲಿ ಬಂದಿತ್ತು, ಅಥವಾ ಈ ರೀತಿ ಅಂತ ಒಂದು ವೆಬ್ಸೈಟ್ ನಲ್ಲಿ ಇದು ಬಂದಿತ್ತು, ಆ ಒಂದು ವೆಬ್ಸೈಟ್ ಅನ್ನು ಆಧರಿಸಿಕೊಂಡು ನಾನು ವಿಡಿಯೋನ ಮಾಡಿದ್ದೇನೆ ಬಿಟ್ಟರೆ ನನ್ನ ಸ್ವಂತವಾಗಿ ನಾನೇನು ಕೂಡ ಮಾಡಿಲ್ಲ ಅನ್ನುವಂಥದ್ದು. ಜೊತೆಗೆ ಅಲ್ಲಿ ನಡೀತಿರುವಂತಹ ಒಂದಷ್ಟು ಘಟನೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು, ಅದನ್ನ ಉದ್ದೇಶವಾಗಿ ಇಟ್ಕೊಂಡು ನಾನು ಮಾತನಾಡಿದ್ದೀನಿ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ತನಿಖಾಧಿಕಾರಿ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರು ಹೇಳಿದ್ರು ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳು ಪಟ್ಟಿಡಿದಿರುವಂಥದ್ದು. ಯಾಕಂದ್ರೆ ಯಾವುದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಂತಂದ್ರೆ ಆತನಿಗೆ ಯಾರಾದ್ರೂ ಹೇಳಿರಬೇಕು, ಅಥವಾ ಆತನಿಗೆ ತಿಳ್ಕೊಂಡಿರ್ಬೇಕು. ಅದು ತಿಳ್ಕೊಂಡಿರುವಂತ ವಿಧ ಯಾವ ರೀತಿ ತಿಳ್ಕೊಂಡೆ ನೀನು, ಅಥವಾ ಯಾರನ್ನಾದ್ರೂ ಭೇಟಿಯಾಗಿದ್ದ, ಅಥವಾ ಅಲ್ಲಿನ ಧರ್ಮಸ್ಥಳದಲ್ಲಿ ಇರುವಂತವ್ರು ಯಾರಾದ್ರೂ ನಿನ್ಗೆ ಹೇಳಿದ್ರ, ಅಥವಾ ಹೊರಗಡೆ ಇರೋಂಥವ್ರು ಯಾರಾದ್ರೂ ಹೇಳಿದ್ರೆ, ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ಈಗಾಗಲೇ ಕೇಳ್ತಿರುವಂತದ್ದು. ಬಹುತೇಕ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಗೊತ್ತಾಗುತ್ತೆ ಏನ್ ಪ್ರಶ್ನೆಗಳು ಕೇಳಿದ್ರು, ಈತ ಏನು ಉತ್ತರವನ್ನು ಕೊಟ್ಟಿದ್ದಾನೆ. ನಿಜಕ್ಕೂ ಕೂಡ ಅಷ್ಟೇ ತನಿಖಾಧಿಕಾರಿ ಕನ್ವಿನ್ಸ್ ಆದ್ರ ಅಂತ, ಯಾಕಂದ್ರೆ ಮೇನ್ ಆಗಿ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ತನಿಖಾಧಿಕಾರಿ ಕನ್ವಿನ್ಸ್ ಆಗಬೇಕು. ತನಿಖಾಧಿಕಾರಿಗೆ ಏನಾದ್ರೂ ಈತ ಹೇಳ್ತಿರುವಂತದ್ದು ಸುಳ್ಳು, ಅಥವಾ ಈತ ನಾನು ಕೇಳುವಂತ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನು ಕೊಡ್ತಿಲ್ಲ ಅಂತಂದಾಗ ತನಿಖಾಧಿಕಾರಿ ಎಗೇನ್ ಅಂಡ್ ಎಗೇನ್ ಆತನನ್ನ ಕರೆಸಬಹುದು, ಮತ್ತೆ ನಾಳೆನೂ ವಿಚಾರಣೆಗೆ ಬಾ ಅಂತ ಹೇಳ್ಬೋದು, ನಾಳಿದ್ದು ವಿಚಾರಣೆಗೆ ಬಾ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ತನಿಖಾಧಿಕಾರಿಗೆ ಆತ ಕೊಡುವಂತಹ ಉತ್ತರಗಳು ಆತನ ಕನ್ವಿನ್ಸ್ ಆಗಿದ್ಯಾ ಇಲ್ವಾ ಅನ್ನುವಂಥದ್ರ ಮೇಲೆ ನಿರ್ಧಾರ ಆಗುತ್ತೆ. ಒಂದ್ ವೇಳೆ ತನಿಖಾಧಿಕಾರಿಗೆ ಆತ ಹೇಳ್ತಿರುವಂತದ್ದು ಸುಳ್ಳು, ಈತ ದಾರಿ ತಪ್ಪಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ ಅಂತಂದ್ರೆ ಮತ್ತೆ ನಾಳೆ ವಿಚಾರಣೆಗೆ ಬಾರೋದಕ್ಕೆ ನೋಟಿಸ್ ಕೂಡ ಅಷ್ಟೇ ಕೊಟ್ಟು ಕಳಿಸುವಂತ ಸಾಧ್ಯತೆಗಳಿರುತ್ತೆ. ಶರ್ಮಿತಾ, ಚಿತ್ರದುರ್ಗದ ಕಾಂಗ್ರೆಸ್ನ ಶಾಸಕ ಇಡಿ ಕಸ್ಟಡಿಗೆ ಹೋಗಿದ್ದಾರೆ. ಆಗಸ್ಟ್ 28ರವರೆಗೆ ವೀರೇಂದ್ರ ಪಪ್ಪಿಯನ್ನ ಇಡಿ ಕಸ್ಟಡಿಗೆ ಪಡ್ಕೊಂಡಿದೆ. ಬೆಂಗಳೂರಿನ ಕಚೇರಿಗೆ ವೀರೇಂದ್ರ ಪಪ್ಪಿಯನ್ನ ಇಡಿ ಅಧಿಕಾರಿಗಳು ಕರ್ಕೊಂಡು ಬಂದ್ರು. 12 ಕೋಟಿ ನಗದು, ಚಿನ್ನಾಭರಣಗಳ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಗೇಮಿಂಗ್ ಆಪ್ಗಳ ಮೂಲಕ ಅಕ್ರಮವಾಗಿ ಹಣ ವರ್ಗಾವಣೆ ಬಗ್ಗೆನೇ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇದೇ ಆಧಾರದ ಮೇಲೆನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮೊನ್ನೆ ದಾಳಿಯನ್ನ ಮಾಡಿದ್ದು. ಈಗ 2 ಕೋಟಿ ನಗದು ಮತ್ತೆ ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ ಏನ್ ಪತ್ತೆಯಾಗಿತ್ತು, ಜೊತೆಗೆ ಗೇಮಿಂಗ್ ಆಪ್ಗಳ ಮೂಲಕ ಅಕ್ರಮ ಹಣ ವರ್ಗಾವಣೆ ಮಾಡಿರೋದ್ರ ಬಗ್ಗೆ ಒಂದಿಷ್ಟು ದಾಖಲಾತಿಗಳು, ಬ್ಯಾಂಕ್ ಅಕೌಂಟ್ಗಳು, ಟ್ರಾನ್ಸಾಕ್ಷನ್ಗಳು, ಸೊ ಎಲ್ಲದರ ಬಗ್ಗೆ ಸದ್ಯಕ್ಕೆ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಕಪ್ಪು ಹಣದ ಬಗ್ಗೆ ಮಾಹಿತಿಯನ್ನ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಅಕ್ರಮ ಬೆಟ್ಟಿಂಗ್ ಆಪ್ಗಳಲ್ಲಿ ತಮ್ಮನ್ನ ತಾವು ಪಪ್ಪಿಯವರು ತೊಡಗಿಸಿಕೊಂಡಿದ್ರು ಅನ್ನೋ ಆರೋಪಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನಮಗೆ ಕಸ್ಟಡಿ ಕೊಡಿ, ವಿಚಾರಣೆಯ ಅಗತ್ಯತೆ ಇದೆ ಅಂತ ಜಡ್ಜ್ ಮುಂದೆ ಕೇಳದಂತ ಬೆನ್ನಲ್ಲೇ
ಇದೀಗ ಇಡಿ ಕಸ್ಟಡಿಗೆ ಜಡ್ಜ್ ಕೊಟ್ಟಿದ್ದಾರೆ. ವಿಚಾರಣೆ ಆರಂಭ ಆಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ಕಸ್ಟಡಿಗೆ ಪಡ್ಕೊಳ್ತಾ ಇದ್ದಂಗೆ ವಿಚಾರಣೆ ಆರಂಭವಾಗಿದೆ. ಯಾವೆಲ್ಲ ಪ್ರಮುಖ ಪ್ರಶ್ನೆಗಳನ್ನ ಸಾಕ್ಷಿಗಳ ಸಮೇತ ಇಡಿ ಅಧಿಕಾರಿಗಳು ಪಪ್ಪಿ ಕೇಳ್ತಾ ಇದ್ದಾರೆ, ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ, ಏನು ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಅವರನ್ನ ಈಗ ಇಡಿ ಅಧಿಕಾರಿಗಳು 5 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡ್ಕೊಂಡಿರುವುದು. ಏನು ಕಳೆದ 2 ದಿನಗಳಿಂದ ಅವರಿಗೆ ಸೇರಿದ ಸುಮಾರು 30 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ರೈಡ್ ಅನ್ನು ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ದಾಖಲೆಗಳನ್ನ ಮತ್ತೆ ನಗದು ಹಣವನ್ನು ಕೂಡ ವಶಪಡಿಸಿಕೊಂಡಿದ್ರು. ಸುಮಾರು 12 ಕೋಟಿ ಹಣ ಮತ್ತೆ 1 ಕೋಟಿ ವಿದೇಶಿ ಕರೆನ್ಸಿ ಮತ್ತೆ 7 ಐಷಾರಾಮಿ ಕಾರುಗಳು ಮತ್ತೆ 17 ಬ್ಯಾಂಕ್ ಖಾತೆಗಳು ಹಾಗೂ ಕ್ಯಾಸಿನೋಗೆ ಸಂಬಂಧಪಟ್ಟಂತ ಒಂದು ಅವರ ಒಡೆತನದ ಒಂದು ಕ್ಯಾಸಿನೋಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಇದೀಗ ಈ ಒಂದು ಎಲ್ಲ ಒಂದು ವಿಚಾರಗಳ ಬಗ್ಗೆ ಈಗ ಇಡಿ ಅಧಿಕಾರಿಗಳು ಶಾಂತಿನಗರದ ಒಂದು ಇಡಿ ಕಚೇರಿಯಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಡಾಕ್ಯುಮೆಂಟ್ಸ್ ಇರಬಹುದು ಮತ್ತೆ ನಗದು ಹಣ ಇರಬಹುದು ಮತ್ತೆ ಹೂಡಿಕೆಗಳಿಗೆ ಸಂಬಂಧಪಟ್ಟಂತೆ ಅವರಿಂದ ಒಂದು ಸ್ಟೇಟ್ಮೆಂಟ್ ಅನ್ನು ಪಡೆದು ಒಂದು ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಮತ್ತೆ ಇದಕ್ಕೆ ಪೂರಕವಾಗಿ ಏನು ಸುಮಾರು 30 ಕಡೆಗಳಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ಒಂದು ಏನು ಆನ್ ರೆಕಾರ್ಡ್ ಸಿಕ್ಕಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಮುಂದೆ ಇಟ್ಟು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಏನು ಅಕ್ರಮವಾಗಿ ಆನ್ಲೈನ್ ಮತ್ತೆ ಆಫ್ಲೈನ್ ಬೆಟ್ಟಿಂಗ್ ನಲ್ಲಿ ಇವರು ಹೂಡಿಕೆಯನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಮತ್ತೆ ಈಗಾಗಲೇ ಏನು ಬೆಂಗಳೂರು, ಚಿತ್ರದುರ್ಗ ಮತ್ತೆ ಗೋವಾ ಸೇರಿದಂತೆ ಸುಮಾರು 30 ಕಡೆಗಳಲ್ಲಿ ಒಂದು ಸಂಬಂಧಪಟ್ಟಂತೆ ರೈಡ್ ಕೂಡ ಆಗಿತ್ತು. ಅಷ್ಟು ಕಡೆಗಳಲ್ಲಿ ಸಿಕ್ಕಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಆ ಎಲ್ಲಾ ದಾಖಲಾತಿಗಳನ್ನ ಮುಂದೆ ಇಟ್ಟು ಅದಕ್ಕೆ ಸಮರ್ಪಕವಾಗಿ ಹಣ ಹೂಡಿಕೆ ಯಾವ ರೀತಿ ಆಯಿತು ಮತ್ತೆ ಅಕ್ರಮವಾಗಿ ಹಣ ಹೂಡಿಕೆ ಆಗಿರೋ ಬಗ್ಗೆ ಕೂಡ ಒಂದು ಕ್ವಶನ್ ಮಾಡುವಂತ ಕೆಲಸ ಇವತ್ತಿಂದ ಆರಂಭ ಆಗುತ್ತೆ. ಶರ್ಮಿತಾ, ಮುನಿ, ಒಂದ್ ಕಡೆ ಈಗ ಅಕ್ರಮ ಹಣ ವರ್ಗಾವಣೆ ವಿಷಯವಾಗಿನೇ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪಪ್ಪಿಯನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಇದೇ ಆಧಾರದ ಮೇಲೆ ಈಗ ಅವ್ರ ಸಹೋದರರ ಮನೆ ಮೇಲೂ ದಾಳಿಯಾಗಿತ್ತು. ಮತ್ತೆ ಬೆಂಗಳೂರಲ್ಲಿ ನಾವು ನೋಡ್ದಂಗೆ ಕುಸುಮಾ ಹನುಮಂತರಾಯಪ್ಪ ಅವ್ರ ಮನೆ ಮೇಲೂ ರೇಡ್ ಆಗಿತ್ತು. ಅವ್ರ ಸಹೋದರ ಇವ್ರ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಅಂತ. ಸೊ ಅವ್ರನ್ನು ಕೂಡ ಏನಾದರೂ ಕಸ್ಟಡಿಗೆ ಪಡೆಯೋ ಬಗ್ಗೆ, ವಶಕ್ಕೆ ಪಡೆಯೋ ಬಗ್ಗೆ ಏನಾದರೂ ಚಿಂತನೆಯಲ್ಲಿ ಇದೆಯಾ ಇಡಿ? ಅದ್ರ ಬಗ್ಗೆ ಮಾಹಿತಿ? ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ವೀರೇಂದ್ರ ಪಪ್ಪಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತೆ ವಿಚಾರಣೆ ಕೂಡ ಈಗ ಇವತ್ತಿಂದ ಆರಂಭ ಆಗುತ್ತೆ. ಇನ್ನು ಇವರ ಒಂದು ಪಾಲುದಾರಿಕೆಯಲ್ಲಿ ಏನು ಕುಸುಮಾ ಅವರ ಸಹೋದರ ಕೂಡ ಒಂದು ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಏನು ವ್ಯವಹಾರ ಪಾಲುದಾರರು ಆಗಿರೋದ್ರಿಂದ ಅವರಿಗೆ ಬಹುಶಃ ಏನು ಮುಂದಿನ ದಿನಗಳಲ್ಲಿ ಒಂದು ಸಾಕ್ಷ್ಯಾಧಾರಗಳೇನಾದ್ರು ಸಮರ್ಪಕ ಸಾಕ್ಷ್ಯಾಧಾರಗಳೇನಾದ್ರು ಪತ್ತೆಯಾದಲ್ಲಿ ಅವ್ರ ಮೇಲೆ ಒಂದು ಕೂಡ ಕಾನೂನು ಕ್ರಮ ಆಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದು. ಯಾಕಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಅವರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಡ್ತಾರೆ. ಎಷ್ಟು ವರ್ಷಗಳಿಂದ ಇಬ್ರು ಕೂಡ ಪಾರ್ಟ್ನರ್ ಆಗಿ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ರು ಮತ್ತೆ ಎಷ್ಟರ ಮಟ್ಟಿಗೆ ಹೂಡಿಕೆ ಆಗಿದೆ ಮತ್ತೆ ಯಾವ್ಯಾವ್ದು ಕಂಪನಿಗಳಲ್ಲಿ ಹೂಡಿಕೆ ಆಗಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ. ಬಹುಶಃ ಇವರು ಕೊಡುವಂತ ಸ್ಟೇಟ್ಮೆಂಟ್ ಏನಿದೆ ಮತ್ತೆ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡುವಂತಹ ದಾಖಲೆಗಳೇನಿದೆ ಅದರ ಆಧಾರದ ಮೇಲೆ ಒಂದು ಕುಸುಮಾ ಅವರ ಸಹೋದರನಿಗೂ ಕೂಡ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿ ಅವರ ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಳ್ತಾರೆ. ಸದ್ಯ ಈಗ ಪ್ರಾಥಮಿಕವಾಗಿ ಇವರನ್ನು ವಿಚಾರಣೆ ಮಾಡಿ ಒಂದು ಹೇಳಿಕೆಯನ್ನು ದಾಖಲು ಮಾಡಬೇಕಾಗುತ್ತೆ. ಆದ್ರಿಂದ ಇವತ್ತು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 5 ದಿನ ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಶರ್ಮಿತಾ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಮುನಿ. ಮಳೆ ನಿಂತರೂ ನಿಲ್ಲದ ನೆರೆ, ಗ್ರಾಮಗಳಿಗೆ ಜಲ ದಿಗ್ಬಂಧನ, ಉಕ್ಕಿ ಹರಿತಾ ಇವೆ ನದಿಗಳು, ನೀರಿನಲ್ಲೇ ಜನರ ಬದುಕು, ಬೆಳೆ ನಾಶ, ರೈತರ ಸಂಕಷ್ಟ. ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ? ಇದು ಮಳೆ ನಿಂತ ಮೇಲೆ ಸುದ್ದಿ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಳೆ ಅಬ್ಬರ ಏನೋ ತಗ್ಗಿದೆ, ಆದರೆ ನೆರೆ ಪರಿಸ್ಥಿತಿ ಕಡಿಮೆಯಾಗಿಲ್ಲ. ಪರಿಣಾಮ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ನದಿಗಳ ಪಾತ್ರದಲ್ಲಿ ಬೆಳೆ ಮತ್ತೆ ರಸ್ತೆ, ಸೇತುವೆಗಳಿಗೆ ಹಾನಿ ಆಗಿದೆ. 43 ಸೇತುವೆ ಜಲಾವೃತಗೊಂಡು ಜನರಿಗೆ ಸಮಸ್ಯೆ ಆಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಏನೋ ತಗ್ಗಿದೆ, ಆದರೆ ನೆರೆ ಪರಿಸ್ಥಿತಿ ಕಡಿಮೆ ಆಗಿಲ್ಲ. ಅಪಾರ ಬೆಳೆ ಹಾನಿಯಾಗಿದೆ. ಸೇತುವೆ ಜಲಾವೃತವಾಗಿದೆ, ಜನರಿಗೆ ಸಮಸ್ಯೆ ಆಗ್ತಿದೆ. ಬೆಳಗಾವಿಯಲ್ಲಿ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಕಬ್ಬು, ಮೆಕ್ಕೆಜೋಳ, ಕಾಳು, ತರಕಾರಿ ಬೆಳೆ ಎಲ್ಲ ಹಾನಿಯಾಗಿದೆ. 2,000 ಹೆಕ್ಟೇರ್ ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ನಷ್ಟವಾಗಿದೆ. ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. 100 ಎಕರೆ ಪ್ರದೇಶದಲ್ಲಿ ಬೆಳೆಯನ್ನ ರೈತರು ಕಳ್ಕೊಂಡು ಇದೀಗ ದಿಕ್ಕು ತೋಚದಂತ ಪರಿಸ್ಥಿತಿಲಿದ್ದಾರೆ. ರೈತರಿಗೆ ಯಾವ ತರ ಸಮಸ್ಯೆ ಆಗ್ತಿದೆ, ಜನರಿಗೆ ಯಾವ ತರ ಸಮಸ್ಯೆ ಆಗ್ತಿದೆ, ಈ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನೋಡ
ಪಶ್ಚಿಮ ಘಟ್ಟಗಳು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಕಡಿಮೆ ಆಗಿದೆ. ಈಗ ಹಾನಿ ಪ್ರಮಾಣವನ್ನ ಲೆಕ್ಕಾಚಾರವನ್ನ ಜಿಲ್ಲಾಡಳಿತ ಆಗ್ತಾ ಇದೆ. ಈ ನಡುವೆ ಏನು ಅಧಿವೇಶನ ಅಂತ ಹೇಳಿ ಬೆಂಗಳೂರಿನಲ್ಲಿ ಬ್ಯುಸಿ ಆಗಿದ್ದಂತಹ ಜನಪ್ರತಿನಿಧಿಗಳು ಇನ್ನಾದರೂ ಫೀಲ್ಡ್ ಇಳಿದು ಜನರ ಸಮಸ್ಯೆ ಕೇಳ್ತಾರ ಅಂತಕ್ಕಂಥದ್ದು ಪ್ರಶ್ನೆ ನ್ಯೂಸ್ 18 ಮಾಡ್ತಾ ಇದೆ. ನಾನೀಗ ಪ್ರತ್ಯಕ್ಷ ವರದಿಯನ್ನು ಕೊಡಕ್ಕೆ ಬೆಳಗಾವಿ ಬಳಿ ಇರತಕ್ಕಂಥ ಕಂಗ್ರಾಳಿ ಗ್ರಾಮದ ಹೊರವಲಯದ ಏನು ಮಾರ್ಕಂಡೇಯ ನದಿ ಪಕ್ಕದಲ್ಲಿದೆ. ನೋಡಬಹುದು ಇಲ್ಲಿ ನೂರಾರು ಎಕರೆ ಪ್ರದೇಶ ಏನು ನದಿ ತನ್ನ ವ್ಯಾಪ್ತಿಯನ್ನು ಬಿಟ್ಟು ಹರಿದಿದ್ದರಿಂದಾಗಿ ಏನು ನೂರಾರು ಎಕರೆ ಪ್ರದೇಶದಲ್ಲಿ ಇರತಕ್ಕಂಥ ಕಬ್ಬು, ಭತ್ತ, ಮೆಣಸಿನಕಾಯಿ, ಚನ್ನಂಗಿ ಬೇಳೆ ಸೇರಿದಂತೆ ಅನೇಕ ಬೇಳೆಕಾಳುಗಳು ನಷ್ಟವಾಗಿವೆ. ಒಂದು ಕಡೆ ಏನು ಮತ್ತೊಂದು ಕಡೆ ಏನು ಅಂತಂದ್ರೆ ಇಲ್ಲಿನ ಏನು ಹಳೆ ಸೇತುವೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಏನು ಈ ಒಂದು ಭಾಗದಲ್ಲಿ ಕಳೆದ ಬಾರಿಯೂ ಕೂಡ ಇದೇ ರೀತಿ ಅವಾಂತರ ಸೃಷ್ಟಿಯಾಗಿತ್ತು. ಬಳಿಕ ಕೆಲ ರೈತರು ಬಿತ್ತನೆಯನ್ನ ಮಾಡೋ ಗೋಜಿಗೆ ಹೋಗಲಿಲ್ಲ, ಯಾಕಂದ್ರೆ ಇದು ನಷ್ಟ ಆಗುತ್ತೆ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಟಿರ್ತಕ್ಕಂಥ ಏನು ಜಮೀನುಗಳು ಇಲ್ಲಿ ಕಾಣ್ತವೆ. ಮತ್ತೊಂದು ಕಡೆ ಏನು ಭತ್ತದ ಏನು ಗದ್ದೆಗಳಿಗೂ ಕೂಡ ನೀರು ನುಗ್ಗಿ ಅಪಾರ ಹಾನಿ ಸಂಭವಿಸಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಸುಮಾರು 100 ಮಿಲಿಮೀಟರ್ಗೂ ಹೆಚ್ಚು ಮಳೆ ಆಗಿದೆ. ಏನು ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದ್ದರಿಂದ ಸಾಕಷ್ಟು ಹಾನಿ ಸಂಭವಿಸಿರ್ತಕ್ಕಂಥ. ಅದೇ ರೀತಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆಗಿದ್ರಿಂದಲೂ ಕೂಡ ಬೆಳಗಾವಿಯ ಸಪ್ತ ನದಿಗಳು ಕೂಡ ಉಕ್ಕಿ ಹರಿದಿದ್ದು. ಹೀಗಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ, ಅದರಲ್ಲೂ ಅಂದಾಜು ಸುಮಾರು 50,000 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ, ಅದರಲ್ಲೂ ಪ್ರಮುಖವಾಗಿ ಮೆಕ್ಕೆಜೋಳ, ಕಬ್ಬು ಸೇರಿದಂತೆ ಅನೇಕ ಬೆಳೆಗಳು ಮತ್ತು 2,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿರತಕ್ಕಂತಹ ಏನು ತೋಟಗಾರಿಕಾ ಬೆಳೆಗೂ ಕೂಡ ಹಾನಿಯಾಗಿದೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಪರಿಹಾರ ಕೊಡಬೇಕು. ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಮನೆ ಕುಸಿತಗಳು ಆಗಿರ್ತಕ್ಕಂಥದ್ದು. ಮನೆ ಕುಸಿತ ಸಂದರ್ಭದಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಿತ್ತು. ಆದರೆ ಈಗ ಸದ್ಯ ಕಾಂಗ್ರೆಸ್ ಸರ್ಕಾರ NDRF ರೂಲ್ಸ್ ಪ್ರಕಾರ 1,20,000 ರೂಪಾಯಿ ಪರಿಹಾರ ಕೊಡ್ತಿದ್ದು. ಯಾವುದಕ್ಕೂ ಕೂಡ ಸಾಕಾಗಲ್ಲ. ಮತ್ತೊಂದು ಕಡೆ 1 ಎಕರೆ ಬೆಳೆ ಹಾನಿ ಆದ್ರೆ ಕೇವಲ 3,800 ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು. ಇದು ಕೂಡ ಸಾಕಾಗಲ್ಲ ಅಂತೇಳಿ ಏನು ರಾಜ್ಯ ಸಭಾ ಸದಸ್ಯ ಈರಣ್ಣ ಕರಡಿ ಈಗ ಸದ್ಯ ಆರೋಪ ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಹೀಗಾಗಿ ಏನು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇನ್ನು ಮಳೆಯಿಂದ ಗದಗ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗಿದೆ. ಬೆಳೆ ವೀಕ್ಷಣೆ ಮಾಡದೆ ಅಧಿಕಾರಿಗಳು ಮತ್ತೆ ಸಚಿವರು ಎಡವಟ್ಟನ್ನ ಮಾಡಿದ್ದಾರೆ. ನ್ಯೂಸ್ 18 ನಲ್ಲಿ ವರದಿ ಬೆನ್ನಲ್ಲೇ ಸಚಿವರು ಅಲರ್ಟ್ ಆಗಿದ್ದಾರೆ. ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮಕ್ಕೆ ಸಚಿವ HK ಪಾಟೀಲ್ ಭೇಟಿಯನ್ನ ಕೊಟ್ಟಿದ್ದಾರೆ. ಹೆಸರು ಬೆಳೆ ಹಾನಿ ಬಗ್ಗೆ ವರದಿಯನ್ನ ಪಡ್ಕೊಂಡಿದ್ದಾರೆ ಸಚಿವರು. ಕಂದಾಯ ಇಲಾಖೆ, ಕೃಷಿ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ವರದಿ ಸಂಗ್ರಹದ ಕೆಲಸ ಆಗಿದೆ. ಅಂದ್ರೆ ಇಲ್ಲಿ ಬೆಳೆ ಹಾನಿಯಾಗಿದೆ, ರೈತರು ಸರ್ಕಾರ ಈ ಕಡೆ ಗಮನ ಕೊಡಬೇಕು, ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ರೆ ಈ ಕಡೆ ಸಚಿವರು ತಲೆ ಹಾಕಿಲ್ಲ, ಇನ್ನೊಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಈ ಬೆನ್ನಲ್ಲೇ ನ್ಯೂಸ್ 18 ನಲ್ಲಿ ಈ ಬಗ್ಗೆ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಂಗೆ ಸಚಿವರು ತೆರಳಿದ್ರು. ಗದಗ ತಾಲೂಕಿನ ಬಿಂಕದಕಟ್ಟಿ ಗ್ರಾಮಕ್ಕೆ ಹೋದ್ರು. ಹೆಸರು ಬೆಳೆ ಹಾನಿ ಬಗ್ಗೆ ವರದಿಯನ್ನ ಕೇಳಿದ್ರು. ರೈತರಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಜೊತೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ವರದಿ ಸಂಗ್ರಹವನ್ನ ಮಾಡಿದ್ದಾರೆ. ಬಿಂಗದಕಟ್ಟಿ ಗ್ರಾಮದಲ್ಲಿ ರೈತರು ಹೆಸರು ಬೆಳೆಯನ್ನ ಕಳ್ಕೊಂಡು ನಷ್ಟ ಆಗ್ತಿದೆ, ನಮಗೆ ಸರ್ಕಾರ ಇದಕ್ಕೆ ಪರಿಹಾರ ಕೊಡಬೇಕು, ಯಾರೂ ನಮ್ಮ ಕಡೆ ಬಂದಿಲ್ಲ. ಫಸ್ಟ್ ಇಲ್ಲಿ ಅಧಿಕಾರಿಗಳು ಬಂದು ಏನು ಹಾನಿಯಾಗಿದೆ ಅಂತೇಳಿ ಒಂದು ವರದಿಯನ್ನು ತಗೊಂಡು ಹೋಗ್ಬೇಕಲ್ಲ, ಆ ಕೆಲಸ ಮಾಡ್ತಾ ಇಲ್ಲ. ಸೊ ನಮ್ಮ ಕಡೆ ಅವರು ಗಮನ ಹರಿಸ್ತಿಲ್ಲ, ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ರು. ಈ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂಗೆ ಖುದ್ದಾಗಿ ಸಚಿವರು ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿ ವರ್ಗನೂ ಬಂದಿದೆ. ತಮ್ಮ ಕಷ್ಟ ಏನಿದೆ ಅದನ್ನ ಸದ್ಯಕ್ಕೆ ಸಚಿವರು ಮತ್ತೆ ಅಧಿಕಾರಿ ವರ್ಗದ ಮುಂದೆ ರೈತರು ಹೇಳ್ಕೊಂಡಿದ್ದಾರೆ.